ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ HSTR, PSTR ಮತ್ತು GPSTR ಹುದ್ದೆಗಳಿಗೆ, ಆಕಾಂಕ್ಷಿಗಳಿಗೆ, ಹಾಗೆ ನೆಕ್ಸ್ಟ್ TET ಬರೀತಕ್ಕಂತಹ ಸ್ಪರ್ಧಾರ್ಥಿಗಳಿಗೆ ಬಹಳ ಉಪಯುಕ್ತವಾಗುವಂತಹ ಒಂದು ಮಾಹಿತಿ ಏನು ಅಂದರೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ. ಇದಕ್ಕೆ ಸಂಬಂಧಿಸಿದಂತಹ ಹಲವು ಪ್ರಶ್ನೆಗಳಿವೆ. GPSTRನಲ್ಲಿ ಇದಕ್ಕೆ ಆದಂಥ ಸಪ್ರೇಟ್ ಭಾಗ ಇದೆ. 15 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಈ ಒಂದು ಟಾಪಿಕನ್ನು ನಾವು ಈ ದಿನ ನಿಮ್ಮ ಮುಂದೆ ತಂದಿದ್ದೀವಿ. ಬನ್ನಿ ನೋಡೋಣ ಮೊದಲನೆಯ ಪ್ರಶ್ನೆಯನ್ನು. ಸೂರ್ಯ ನಮಸ್ಕಾರದಲ್ಲಿ ನಮಸ್ಕರಿಸಲ್ಪಡುವ ದೇವರು ಚಂದ್ರ, ನವಗ್ರಹ, ಭೂಮಿ, ಸೂರ್ಯ. ಯಾವುದು? ಸೂರ್ಯ. ತುಂಬ ಸರಳವಾದಂತಹ ಪ್ರಶ್ನೆ. ಎರಡನೇ ಪ್ರಶ್ನೆ, ಚರ್ಮಕ್ಕೆ ಕಾಂತಿ ನೀಡುವ ವಿಟಮಿನ್ ಯಾವುದು? ಚರ್ಮಕ್ಕೆ ಕಾಂತಿಯನ್ನು ನೀಡತಕ್ಕಂಥ ವಿಟಮಿನ್ ಯಾವುದು? ವಿಟಮಿನ್ ಬಿ, ವಿಟಮಿನ್ ಡಿ, ವಿಟಮಿನ್ ಸಿ, ವಿಟಮಿನ್ ಎ. 4 ಆಪ್ಷನ್ಗಳನ್ನು ನೀಡಲಾಗುತ್ತೆ. ವಿಟಮಿನ್ ಡಿ ಸೂರ್ಯನ ಕಿರಣಗಳಿಂದ ಸಿಗುತ್ತೆ. ಇದು ಸಿಗೋದ್ರಿಂದ ಮೂಳೆ ಗಟ್ಟಿಯಾಗುತ್ತೆ. ಇದು ಮೂಳೆಗೆ ಸಂಬಂಧಿಸಿದಂತಹ ಇದೆ. ನೆಕ್ಸ್ಟ್ ವಿಟಮಿನ್ ಬಿ ಥಯಾಮಿನ್, ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ನೆಕ್ಸ್ಟ್ ವಿಟಮಿನ್ ಸಿ ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಾಗಿರುತ್ತೆ. ಇದು ಚರ್ಮಕ್ಕೆ ಹೆಚ್ಚಿನ ಕಾಂತಿಯನ್ನು ನೀಡುತ್ತೆ. ವಿಟಮಿನ್ ಎ ಕಣ್ಣಿಗೆ ತುಂಬ ಒಳ್ಳೆಯದು. ಇದು ರೆಟನಾಲ್ ಎಂಬ ಧಾತುವಿನ ಕೂಡಿದೆ. ನಮ್ಮ ಹಸಿರು ತರಕಾರಿಗಳಲ್ಲಿ ಹೆಚ್ಚಿಗೆ ಇರುತ್ತೆ. ಇದನ್ನು ಪಪ್ಪಾಯ್, ಹಸಿರು ತರಕಾರಿಗಳಲ್ಲಿ ಜಾಸ್ತಿ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಸಿ. ನೆಕ್ಸ್ಟ್ ಪ್ರಶ್ನೆ, ಉಸಿರನ್ನು ತೆಗೆದುಕೊಳ್ಳುವುದು ಎಂದರೆ ಏನು? ನಮ್ಮ ಯೋಗ ಮತ್ತು ಪ್ರಾಣಾಯಾಮಗಳಲ್ಲಿ ಅದರ ಪರಿಭಾಷೆಗಳಲ್ಲಿ ಏನಂತ ಕರೀತಾರೆ ಅಂತ ನೋಡೋಣ. ಉಸಿರನ್ನು ತಗೊಳ್ಳೋದಕ್ಕೆ ಏನಂತ ಕರೀತಾರೆ, ಉಸಿರನ್ನು ಹೊರ ಹಾಕೋದಕ್ಕೆ, ಉಸಿರನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಏನೆಲ್ಲ ಕರೀತಾರೆ, ಏನೆಲ್ಲ ಪದಗಳನ್ನು ಬಳಸ್ತಾರೆ ಅಂದರೆ, ರೇಚಕ ಅಂದರೆ ಉಸಿರನ್ನು ಹೊರಬಿಡೋದು, ಕುಂಭಕ ಅಂದ್ರೆ ಉಸಿರನ್ನು ತೆಗೆದುಕೊಂಡಂಥದನ್ನು ಹಾಗೆಯೇ ತನ್ನೊಳಗೆ ಹಿಡಿದಿಟ್ಟುಕೊಳ್ಳತಕ್ಕಂಥ ಕುಂಭಕ ಅಂತ ಕರೀತಾರೆ. ನೆಕ್ಸ್ಟ್ ಬಾಹ್ಯ ಕುಂಭಕ ಅಂದರೆ ಕೆಲವುಗಳ ಕಾಲ ಉಸಿರನ್ನು ಹೊರಬಿಟ್ಟ ನಂತರ ಉಸಿರನ್ನು ತೆಗೆದುಕೊಳ್ಳದಂತೆ ಇರತಕ್ಕಂಥದ್ದು, ಉಸಿರನ್ನು ಬಾಹ್ಯವಾಗಿ ಹಿಡಿದಿಟ್ಟಕ್ಕಂಥದ್ದನ್ನು ಬಾಹ್ಯ ಕುಂಭಕ ಅಂತ ಕರೀತಾರೆ. ನೆಕ್ಸ್ಟ್ ಪೂರಕ ಅಂದರೆ ಉಸಿರನ್ನು ಒಳಗೆ ತೆಗೆದುಕೊಳ್ತಕ್ಕಂಥದ್ದು, ಇನ್ಪುಟ್ ಮಾಡ್ತಕ್ಕಂಥದ್ದು, ಒಳಗಡೆ ಉಸಿರು ಹೋಗೋದ್ರಿಂದ ಇದನ್ನು ಪೂರಕ ಅಂತ ಪರಿಭಾಷೆಯಲ್ಲಿ ಕರೀತಾರೆ. ಪೂರಕ ಅನ್ನೋದು ಪದವನ್ನು ಬಳಸಿದ್ದಾರೆ ಉಸಿರನ್ನು ತೆಗೆದುಕೊಳ್ಳೋದಕ್ಕೆ. ಹಾಗಾಗಿ ಉತ್ತರ ಮೊದಲನೇದು ಸರಿಯಾಗಿದೆ. ನೆಕ್ಸ್ಟ್, ಸೂರ್ಯ ನಮಸ್ಕಾರದಲ್ಲಿ ಎಷ್ಟು ಹಂತಗಳಿವೆ? ತುಂಬ ಸರಳವಾದಂತಹ ಪ್ರಶ್ನೆ. 10, 23, 40, 12. 4 ಆಪ್ಷನ್ಗಳನ್ನು ನೀಡಲಾಗೈತೆ. ಆಪ್ಷನ್ ಎ 10, ಆಪ್ಷನ್ ಬಿ 23, ಆಪ್ಷನ್ ಸಿ 40, ಆಪ್ಷನ್ ಡಿ 12. ತುಂಬ ಸರಳವಾದಂತಹ ಪ್ರಶ್ನೆ. ಆಪ್ಷನ್ ಡಿ 12. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ತಾಡ ಎಂದರೆ ಪರ್ವತ, ಬೆಟ್ಟ, ನದಿ, ಹೊಳೆ, ಕಾವೇರಿ, ಕಾಡು. ತಾಡ ಎಂದರೆ ಏನು ಅಂತ, ಇದು ನಮ್ಮ ಯೋಗಾಸನದಲ್ಲಿ ಬರ್ತಕ್ಕಂತಹ ಒಂದು ಪದ. ತಾಡಾಸನ ಅಂತ ಕರಿತೀವಿ. ತಾಡಾಸನ ಅಂದರೆ ಎರಡೂ ಕೈಗಳನ್ನು ಈ ತರ ಪರ್ವತದ ರೀತಿಯಲ್ಲಿ ಮೇಲೆತ್ತಿ ಒಂದು ಕಾಲನ್ನು ತಮ್ಮ ಮಂಡಿಯ ಮೇಲೆ ಇಟ್ಟು ಮಾಡ್ತಕ್ಕಂತಹ ಒಂದು ಆಸನ ಇದು. ಹಾಗಾಗಿ ಇದು ಪರ್ವತದ ರೀತಿ ಕಾಣೋದ್ರಿಂದ ಇದಕ್ಕೆ ಪರ್ವತ, ಬೆಟ್ಟ ಅಂತ ಕರೀತಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಪರ್ವತ ಮತ್ತು ಬೆಟ್ಟ. ನೆಕ್ಸ್ಟ್, ಯೋಗ ಎಂಬ ಪದವು ಸಂಸ್ಕೃತದ ಯಾವ ಧಾತುವಿನಿಂದ ಬಂದಿದೆ? ಯೋಗ ಎಂಬ ಪದವು ಸಂಸ್ಕೃತದಿಂದ ಬಂದಿದೆ ಅಂತ ಪ್ರಶ್ನೆಯಲ್ಲಿ ಆನ್ಸರ್ ಆಗೋಯ್ತು. ಹಾಗಾದ್ರೆ ಯಾವ ಧಾತುವಿನಿಂದ ಬಂದಿದೆ? ಸಂಸ್ಕೃತ ಭಾಷೆಯಿಂದ ಯೋಗ ಎಂಬ ಪದ ಬಂದಿದೆ. ಯಾವ ಅದರ ಪದ ಧಾತು ಏನು, ಮೂಲ ಧಾತು ಏನು ಅಂತ ನೋಡೋಣ. ಅಕ್ಷಯ ಯೋಗ ಯುಜ್ ಯಜ್ಞ. ಅಕ್ಷಯ ಯೋಗ ಯುಜ್ ಯಜ್ಞ. ಸರಿಯಾದ ಉತ್ತರ ಯುಜ್. ಯೋಗ ಅಂದರೆ ದೇಹ ಮತ್ತು ಮನಸ್ಸು ಎರಡನ್ನ ಸಮ ಸ್ಥಿತಿಯಲ್ಲಿ ತರ್ತಕ್ಕಂಥದ್ದು, ಎರಡನ್ನ ಒಂದು ಮಾಡ್ತಕ್ಕಂಥದ್ದನ್ನೇ ಯೋಗ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಯೋಗ ಸಾಧನೆಯಿಂದ ಯಾವ ಬೆಳವಣಿಗೆ ಆಗುತ್ತದೆ? ಶಾರೀರಿಕ ಬೆಳವಣಿಗೆ ಆಗುತ್ತಾ, ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತಾ, ಮಾನಸಿಕ ಬೆಳವಣಿಗೆ ಆಗುತ್ತಾ, ಸರ್ವತೋಮುಖ ಬೆಳವಣಿಗೆ ಆಗುತ್ತಾ? ತುಂಬ ಸರಳವಾದಂತಹ ಪ್ರಶ್ನೆ. 3 ಬೆಳವಣಿಗೆಗಳಾಗುತ್ತೆ, ಶಾರೀರಿಕ, ಆಧ್ಯಾತ್ಮಿಕ, ಮಾನಸಿಕ 3 ಆಗುತ್ತೆ. ಹಾಗಾಗಿ ಆಪ್ಷನ್ 4 ಸರ್ವತೋಮುಖ ಬೆಳವಣಿಗೆ. ನೆಕ್ಸ್ಟ್ ಪ್ರಶ್ನೆ, ಯೋಗದ ಪಿತಾಮಹ ಯಾರು?
ತುಂಬ ಸರಳವಾದಂತಹ ಉತ್ತರ ಪತಂಜಲಿ. ಯೋಗ ಅನ್ನೋದು ಭಾರತದಲ್ಲಿ ತುಂಬ ವರ್ಷಗಳಿಂದ ಇದೆ. ಪತಂಜಲಿಯವರ ಕಾಲಕ್ಕಿಂತಲೂ ತುಂಬ ಹಿಂದೆ ಇದೆ. ಅಂದರೆ ಸಿಂಧೂ ಬಯಲಿನ ನಾಗರಿಕತೆಯಲ್ಲೂ ಕೂಡ ಯೋಗದ ಕುರುಹುಗಳು ಸಿಕ್ಕಿವೆ. ಅನೇಕ ಚಿತ್ರಗಳಲ್ಲಿ ಯೋಗದ ಭಂಗಿಯಲ್ಲಿ ನಿಂತಿರ್ತಕ್ಕಂಥವು, ಯೋಗ ಭಂಗಿಯಲ್ಲಿ ಕೂತಿರ್ತಕ್ಕಂತಹ ಚಿತ್ರಗಳು ಸಿಕ್ಕಿರೋದ್ರಿಂದ ಯೋಗ ಬಹಳ ಪ್ರಾಚೀನ ಕಾಲದಿಂದಲೂ ಬಂದಿದೆ. ಆದರೆ ಗ್ರಂಥದ ರೂಪದಲ್ಲಿ ನಮಗೆ ಮೊಟ್ಟ ಮೊದಲ ಬಾರಿಗೆ ತಿಳಿಸಿದಂಥವ್ರು ಯಾರು ಅಂದರೆ, ನಮಗೆ ಸಿಕ್ಕಿರ್ತಕ್ಕಂತಹ ಗ್ರಂಥ, ಲಭ್ಯವಿರುವ ಗ್ರಂಥದ ಪ್ರಕಾರ ಪತಂಜಲಿ ಅವರನ್ನು ನಾವು ಯೋಗದ ಪಿತಾಮಹ ಅಂತ ಕರಿತೀವಿ. ಇವರು ಬರೆದಂತಹ ಕೃತಿ ಯೋಗ ಸೂತ್ರ. ನೆಕ್ಸ್ಟ್, ಆ ಯೋಗ ಸೂತ್ರದಲ್ಲಿ ಎಷ್ಟು ಸೂತ್ರಗಳಿವೆ? 123, 143, 386, 196. 123, 143, 386, 196. ಇದಕ್ಕೆ ಸರಿಯಾದ ಉತ್ತರ 196 ಸೂತ್ರಗಳಿವೆ. ಯೋಗದಲ್ಲಿ 196 ಸೂತ್ರ ಮತ್ತು 4 ಪಥಗಳಿವೆ. ಯಾವುವು ಆ 4 ಪಥಗಳು ಅಂದರೆ, ಮೊದಲನೇದು ಕರ್ಮಯೋಗ, ಎರಡನೇದು ಜ್ಞಾನಯೋಗ, ಮೂರನೇದು ಭಕ್ತಿಯೋಗ, ನಾಲ್ಕನೆಯದು ಅಷ್ಟಯೋಗ ಅಥವಾ ರಾಜಯೋಗ ಅಂತ ಕರೀತಾರೆ. ಕರ್ಮಯೋಗ ಅಂದರೆ ಕಾಯಕವೇ ಕೈಲಾಸ, ತಮ್ಮ ಕೆಲಸದ ಮೂಲಕವೇ ಯೋಗ ಮಾಡಬೇಕು ಅನ್ನೋದು ಮೊದಲನೇ ಯೋಗ. ಎರಡನೇ ಯೋಗ ಭಕ್ತಿಯ ಮೂಲಕ, ದೇವರನ್ನು ಒಲಿಸಿಕೊಳ್ಳುವುದರ ಮೂಲಕ ಪಡ್ತಕ್ಕಂತಹ ಯೋಗವನ್ನು ಭಕ್ತಿ ಯೋಗ ಅಂತ ಕರೀತಾರೆ. ನೆಕ್ಸ್ಟ್, ಜ್ಞಾನದ ಮೂಲಕ ಸಾಧನೆ ಮಾಡೋದನ್ನು ಜ್ಞಾನಯೋಗ ಅಂತ ಕರೀತಾರೆ. ನೆಕ್ಸ್ಟು ಕರ್ಮಯೋಗ, ಅಷ್ಟಾಂಗ ಯೋಗ ಅಂತ ಕರೀತಾರೆ, ನಾಲ್ಕನೇದು. ಇದು ಪತಂಜಲಿಯವರು ತಿಳಿಸಿರ್ತಕ್ಕಂತಹ ಯೋಗ. ಈ ಯೋಗದಲ್ಲಿ 196 ಸೂತ್ರಗಳಿವೆ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ 10ನೇ ಪ್ರಶ್ನೆ, ಮನಂ ಪ್ರಸವೋಪನೋಪಾಯ ಯೋಗ ಇತ್ಯಭಿಧಿತೆ ಕೌಶಲಂ ಎಂದು ಹೇಳಿದವರು ಯಾರು? ಅಂದರೆ ಮನಸ್ಸನ್ನು ನಿಗ್ರಹ ಮಾಡ್ತಕ್ಕಂಥದ್ದು, ಶಾಂತಿಯನ್ನು ಮಾಡ್ತಕ್ಕಂಥದ್ದು, ಪ್ರಶಾಂತವಾಗಿರ್ತಕ್ಕಂಥದ್ದು ಯೋಗ ಅಂತ ಹೇಳಿದವರು ಯಾರು? ವಸಿಷ್ಠ, ಪತಂಜಲಿ, ಕಪಿಲ ಮುನಿ, ಗೌತಮ ಮುನಿ. 4 ಜನ ಮುನಿಗಳಿದ್ದಾರೆ. ಇದರಲ್ಲಿ ಯಾರು ಹೇಳಿದವರು? ಈ ಥರ ಹೇಳಿದವರು ಯಾರು ಅಂದರೆ ವಸಿಷ್ಠ ಮುನಿ. ವಸಿಷ್ಠ ಮುನಿಯವರು ಇದನ್ನು ಹೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಯೋಗ ಕರ್ಮಸು ಕೌಶಲ್ಯಂ ಅಂತ ಎಲ್ಲಿ ಹೇಳಲಾಗಿದೆ? ಭಗವದ್ಗೀತೆ, ಪಾಣಿನಿಯ ಅಷ್ಟಧ್ಯಾಯಿ, ಪತಂಜಲಿಯ ಯೋಗ ಸೂತ್ರ, ಯೋಗ ವಸಿಷ್ಠ ಗ್ರಂಥ. ಯೋಗ ಕರ್ಮಸು ಕೌಶಲ್ಯಂ, ಕರ್ಮವನ್ನು ಸಾಧಿಸುವಂತಹ ಕೌಶಲ್ಯ ಯಾವುದು? ಯೋಗ ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂತಹ ವಾಕ್ಯ ಇದು. ನೆಕ್ಸ್ಟ್ ಪ್ರಶ್ನೆ, ಯೋಗ ಚಿತ್ತವೃತ್ತಿ ನಿರೋಧ ಯಾವ ಗ್ರಂಥದಲ್ಲಿ ಇದೆ? ಯೋಗ ಅನ್ನೋದು ನಮ್ಮ ಮನಸ್ಸನ್ನು ನಿರೋಧ ಮಾಡ್ತಕ್ಕಂಥದ್ದು, ನಿಗ್ರಹಿಸ್ತಕ್ಕಂಥದ್ದು ಅಂತ ಯಾವ ಗ್ರಂಥದಲ್ಲಿ ಹೇಳಿದ್ದಾರೆ ಅಂದರೆ, ಆಪ್ಷನ್ 1 ಭಗವದ್ಗೀತೆ, ಆಪ್ಷನ್ 2 ಪಾಣಿನಿಯ ಅಷ್ಟಧ್ಯಾಯಿ, ಆಪ್ಷನ್ 3 ಪತಂಜಲಿಯ ಯೋಗ ಸೂತ್ರ, ಆಪ್ಷನ್ 4 ರಲ್ಲಿ ಯೋಗ ವಸಿಷ್ಠ ಗ್ರಂಥ. 4 ಆಪ್ಷನ್ಗಳನ್ನು ನೀಡಲಾಗೈತೆ. ಸರಿಯಾದ ಉತ್ತರ ಯೋಗ ವಾಸಿಷ್ಠ ಗ್ರಂಥ. ಯೋಗ ವಾಸಿಷ್ಠ ಗ್ರಂಥದಲ್ಲಿ ಇದನ್ನು ಹೇಳಲಾಗಿದೆ. ಯೋಗ ವಾಸಿಷ್ಠ ಅನ್ನೋರು ಮುನಿ, ಇವರು ಯೋಗದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಅದು ಯೋಗ ವಾಸಿಷ್ಠ ಗ್ರಂಥ ಅನ್ನೋದು ನೆನಪಿರಲಿ. ನೆಕ್ಸ್ಟ್ ಪ್ರಶ್ನೆ, ಈಗ ಪ್ರಶ್ನೆಗಳೆಲ್ಲ ಮುಗಿದ, ಇವತ್ತಿನ ಪ್ರಶ್ನೆ ಕಂತಿಕೆಗಳು ಮುಗಿದು. ನೆಕ್ಸ್ಟ್ ಕಂತನ್ನು ನೋಡೋಣ. ಅಲ್ಲಿಯವರೆಗೆ ತಾವು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ಈ ಬಾರಿ ಅತ್ಯುತ್ತಮ ಹುದ್ದೆಗಳು ಸಿಗಲಿ ಅಂತ ಆಶಿಸೋಣ. ಧನ್ಯವಾದಗಳು.